ಕರ್ನಾಟಕದಲ್ಲಿ ಕೊಲ್ಲೂರು ದೇವಿ ದೇವಸ್ಥಾನಕ್ಕೆ ಹೋದರೆ ನೀವು ಅಲ್ಲಿ ಎಲ್ಲ ಕಡೆ ಮಲಯಾಳ ಬೋರ್ಡ್ ಹಾಕಿರ್ತಾರೆ. ಕನ್ನಡ ಬೋರ್ಡ್ ಜೊತೆಗೆ ಮಲಯಾಳ ಬೋರ್ಡು ಇರುತ್ತೆ. ಅದರ ಅರ್ಥ ಏನು ಅಂದರೆ, ಕೇರಳದಿಂದ ಬಹಳಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ ಕೊಲ್ಲೂರು ದೇವಿ ದರ್ಶನಕ್ಕೆ ಅಂತ. ಅದೇ ರೀತಿ ಕೇರಳದ ಒಂದು ಸ್ಥಳದಲ್ಲಿ ಹೋದರೆ ಅಲ್ಲಿ ಎಲ್ಲ ಕಡೆ ಕನ್ನಡ ಬೋರ್ಡನ್ನು ಹಾಕಿರ್ತಾರೆ. ಕರ್ನಾಟಕದ ಬಹಳಷ್ಟು ಜನ ಅಲ್ಲಿಗೆ ಪೂಜೆಗೆ ಹೋಗ್ತಾರೆ. ಆಮೇಲೆ ಆ ದೇವಸ್ಥಾನ ಯಾವುದು, ಅಲ್ಲಿರುವ ದೇವಿ ಯಾಕಷ್ಟು ಪವರ್ಫುಲ್ಲು, ಚಿಕನ್ನ ಪ್ರಸಾದವಾಗಿ ಅಲ್ಲಿ ಏನಕ್ಕೆ ಕೊಡ್ತಾರೆ, ಈ ರೀತಿ ವಿಶೇಷವಾದ ಆಚರಣೆಗಳು ಹೇಗೆ ಬಂತು, ಮತ್ತು ಇಲ್ಲಿ ಶತ್ರುನಾಶ ಪೂಜೆಗೆ ಫೇಮಸ್ ಆಗಿರೋ ಈ ಟೆಂಪಲ್ಲು ಅಗಪೂಜೆ ಅಂತ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಶತ್ರುಗಳು ನಾಶ ಆಗ್ತಾರೆ, ಏನೆಲ್ಲ ಅಭಿವೃದ್ಧಿ ನಾವು ಪಡಿಬೋದು, ಈ ರೀತಿ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ನನಗೆ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸು ಕಾಲ್ ಮಾಡಿಬಿಟ್ಟು ನಮಗೊಂದು ಒಳ್ಳೆ ದೇವಸ್ಥಾನ ಹೇಳಿ, ನಮಗೆ ತುಂಬ ಪ್ರಾಬ್ಲಮ್ ಇದೆ, ಹಾಗೆ ಹೀಗೆ ತುಂಬ ಮೋಸ ಹೋಗ್ಬಿಟ್ಟಿದ್ದೀವಿ. ಬಹಳಷ್ಟು ಜನ ನಮಗೆ ಕಾಲ್ ಮಾಡಿಬಿಟ್ಟು ಬಹಳ ಮೋಸ ಹೋಗಿದ್ದೀವಿ, ನಮಗೆ ಕೆಲಸ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸು ಈ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅನುಭವಗಳನ್ನು ಸಹ ಹೇಳ್ತಾರೆ. ಅಂದರೆ ಈ ದೇವಸ್ಥಾನ ನೆಕ್ಸ್ಟ್ ವಿಸಿಟ್ ಮಾಡ್ತಾಯಿದ್ದೀನಿ ನಾನು, ಅದರದ್ದೊಂದು ಸಪ್ರೇಟ್ ಒಂದು ವ್ಲಾಗ್ ಮಾಡ್ತೀನಿ. ಓಕೆ, ಈ ದೇವಸ್ಥಾನ ಇರೋದು ಮಾಡಾಯಿಕಾವು ಭಗವತಿ ಅಂತ ಹೇಳ್ತಾರೆ. ಇದು ಕೇರಳದಲ್ಲಿ ನೆಲೆಗೊಂಡಿದ್ದಾಳೆ ದೇವಿ. ಮಾಡಾಯಿಕಾವು ಭಗವತಿ ಅಂದರೆ ಉತ್ತರ ಕೇರಳದಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್. ಭದ್ರಕಾಳಿ ದೇವಿ ಅಲ್ಲಿ ಮಾಡಾಯಿಕಾವು ಅನ್ನೋ ಹೆಸರಿನಲ್ಲಿ ನೆಲೆಸಿದ್ದಾಳೆ. ಮೊದಲು ಕೊಡಂಗಲೂರು ಭಗವತಿ ದೇವಿ, ನಂತರ ಮಾಡಾಯಿಕಾವು ಭಗವತಿ. ಇಲ್ಲಿ ತುಂಬ ಶಕ್ತಿಯಿಂದ ಅಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ. ಎಲ್ಲ ಭದ್ರಕಾಳಿ ದೇವಿಯನ್ನು ಈ ದೇವಸ್ಥಾನದಿಂದ ಆವಾಹನೆ ಮಾಡಿ ತಗೊಂಡೋಗ್ತಾರೆ ಅಂತ ಹೇಳ್ತಾರೆ. ಮಾತೃಕ್ಷೇತ್ರ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಶಾಕ್ತೇಯ ರೀತಿಯಲ್ಲಿ ಪೂಜೆ ಮಾಡ್ತಾರಂತೆ. ಸೊ ಈ ಮಾಡಾಯಿಕಾವು ಟೆಂಪಲಿಗೆ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆಂದರೆ ಕರ್ನಾಟಕದಿಂದ ರಾಜಕೀಯದವರು ಮತ್ತು ಫಿಲ್ಮ್ ಆ್ಯಕ್ಟರ್ಗಳು ಇವರೆಲ್ಲ ಹೋಗಿದ್ದಾರೆ. ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಅದರ ಡೀಟೇಲ್ಸ್ ಎಲ್ಲ. ಈ ಮಾಡಾಯಿಕಾವು ಟೆಂಪಲಿಂದು ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ನೋಡಿ. ಒಬ್ಬ ಕಳ್ಳ ಆ ದೇವಸ್ಥಾನಕ್ಕೆ ನುಗ್ಬಿಟ್ಟು ಅಲ್ಲಿ ಕಳ್ಳತನ ಮಾಡೋಕ್ಕೋಸ್ಕರ ಭಂಡಾರದ ದುಡ್ಡು ಮತ್ತು ದೇವರ ಚಿನ್ನಾಭರಣಗಳು, ಅಲ್ಲಿ ಚಿನ್ನದ ಕತ್ತಿಯೂ ಸಹ ಒಂದು ಖಡ್ಗ ಇದೆ. ಸೊ ಆ ಕಳ್ಳ ನುಗ್ಬಿಟ್ಟು ಅದನ್ನು ಕದಿಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ದೇವಸ್ಥಾನ ಕ್ಲೋಸ್ ಮಾಡಿದ್ಮೇಲೆ ರಾತ್ರಿ ಕತ್ಕೊಂಡು ಹೋಗೋಣ ಅಂತ ಕಾಯ್ತಾ ಇರ್ತಾನೆ. ದೇವಸ್ಥಾನ ಸುಮಾರು 7:30-8:00ವರೆಗೆ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ಮೇಲೆ ಕಳ್ಳತನ ಮಾಡೋಕ್ಕೆ ಅಂತ ಹೋದರೆ ಅಲ್ಲಿ ಇನ್ನೂ ಕೆಲವರು ಬಂದು ಪೂಜೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಪೂಜೆ ಮಾಡ್ತಾನೆ ಇರ್ತಾರೆ. ಇವನು ನೋಡ್ತಾ ಮಧ್ಯರಾತ್ರಿ ಬೆಳಗ್ಗೆ ಆದರೂ ಸಹ ಪೂಜೆಗಳು ನಡೀತಾನೆ ಇರುತ್ತೆ. ಅವನು ನಿದ್ದೆ ಹೋಗ್ಬಿಡ್ತಾನೆ. ನಿದ್ದೆ ಹೋಗಿ ಅವನು ಬೆಳಗ್ಗೆ ಆದಾಗ ದೇವಸ್ಥಾನ ಓಪನ್ ಮಾಡ್ತಾರೆ. ಅವನು ಹಿಡಿದಾಗ ಅವನಿಗೆ ಕೇಳ್ತಾರೆ ಏನಾಯಿತು ಅಂತ. ಆವಾಗ ಅವನು ಹೇಳ್ತಾನೆ, ಇಲ್ಲ ರಾತ್ರಿ ಎಲ್ಲ ಪೂಜೆ ಮಾಡ್ತಾಯಿದ್ರು, ನಾನು ನಿದ್ದೆ ಹೋಗ್ಬಿಟ್ಟೆ, ಆ್ಯಕ್ಚುಲಿ ನಾನು ಕಳ್ಳತನ ಮಾಡೋಕ್ಕೆ ಬಂದಿದ್ದು ಅಂತ ಸತ್ಯ ಒಪ್ಕೊಳ್ತಾನೆ. ಹಾಗಾದರೆ ರಾತ್ರಿಯೆಲ್ಲ ವಿಶೇಷ ಪೂಜೆ ಇತ್ತಲ್ಲ ಇವತ್ತು ನಿನ್ನೆ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಿನ್ನೆ ಅಲ್ಲ, ಪ್ರತಿದಿನ ಇಲ್ಲಿ ವಿಶೇಷ ಪೂಜೆನೇ. ಅಂದರೆ ನಾವು 8:00ವರೆಗೆ ಪ್ರಸಾದವನ್ನು ಅಲ್ಲಿ ನೈವೇದ್ಯವನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ದೇವತೆಗಳು ಬಂದುಬಿಟ್ಟು ಈ ದೇವಿಗೆ ಪೂಜೆ ಮಾಡ್ತಾರೆ ಡೈಲಿ ಅನ್ನೋ ವಿಶ್ವಾಸ ಇದೆ. ಮತ್ತು ರಾತ್ರಿ 8:30 ನಂತರ ಯಾರೂ ಆ ದೇವಸ್ಥಾನದ ಕಡೆ ಬರಲ್ಲ. ಯಾಕೆಂದರೆ ಅಲ್ಲಿ ದೇವಿಯ ಸಂಚಾರ ಇದೆ, ಅಲ್ಲಿ ಬರಬಾರ್ದು ಅನ್ನೋ ಒಂದು ಭಾವನೆ ಇದೆ. ಹಾಗಾಗಿ ಆವತ್ತಿನಿಂದ ಆ ಕಳ್ಳ ಅಲ್ಲಿ ಒಬ್ಬ ಉಪಾಸಕನಾಗಿ ಅಲ್ಲೇ ದೇವಸ್ಥಾನದಲ್ಲೇ ಉಳ್ಕೊಂಡ್ರು, ಆ ದೇವಿಯ ಭಕ್ತನಾದರು ಅನ್ನೋ ಒಂದು ಸ್ಟೋರಿ ಸಹ ಇದೆ. ಇಲ್ಲಿ ಭದ್ರಕಾಳಿನ ಶಿವನ ಪುತ್ರಿಯ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಪಿತೃಸ್ಥಾನದಲ್ಲಿ ಶಿವನು ಅಲ್ಲಿ ನೆಲೆಗೊಂಡಿದ್ದಾರೆ. ಅಲ್ಲಿ ಶಿವನ ಟೆಂಪಲ್ಲು ಇದೆ ಮತ್ತು ಭದ್ರಕಾಳಿಯ ಟೆಂಪಲ್ಲು ಇದೆ. ತುಂಬ ಉಗ್ರರೂಪಿಯಾದ ದೇವಿ ಅಲ್ಲಿ ನೆಲೆಸಿದ್ದಾಳೆ. ಹಾಗಾಗಿ ಅಲ್ಲಿ ಬಲಿ ಪೂಜೆ ಎಲ್ಲ ನಡೆಯುತ್ತೆ. ಇದು ಕೋಳಿ ಬಲಿ ಆಗುತ್ತೆ. ಮತ್ತು ಅಗಪೂಜೆ ಅಂತ ಮಾಡ್ತಾರಲ್ಲ, ಅವರು ಶತ್ರುಗಳ ನಾಶಕ್ಕೋಸ್ಕರ ಆ ಅಗಪೂಜೆ ಮಾಡಿದಾಗ ಚಿಕನ್ ಪ್ರಸಾದವಾಗಿ ಕೊಡ್ತಾರಂತೆ. ಈ ಮಾಡಾಯಿಕಾವು ಭಗವತಿ ದೇವಿಯು ತಳಿಪರಂಬಿನ
ರಾಜರಾಜೇಶ್ವರಿ ಟೆಂಪಲ್ನಲ್ಲಿ ಫಸ್ಟು ಅಲ್ಲಿ ಬಂದು ನೆಲೆಸಿರ್ತಾಳೆ. ಈ ದೇವಿಯ ಸೃಷ್ಟಿಗೆ ಕಾರಣ ಹೇಗಾಯಿತು ಅಂದರೆ, ಧಾರಕಾಸುರ ಅನ್ನೋ ಒಂದು ರಾಕ್ಷಸ ಈ ನಮ್ಮ ರಕ್ತ ಬೀಜಾಸುರನ ಥರನೇ ಪವರ್ಫುಲ್ಲಾಗಿ ಅವರು ಎಲ್ಲ ಕಡೆ ಅವನು ಒಂದು ಹನಿ ರಕ್ತ ಬಿದ್ದರೆ ಅವ್ನು ಮತ್ತೆ ಕ್ರಿಯೇಟ್ ಆಗ್ತಾಯಿದ್ರು, ಅಷ್ಟು ಪವರ್ಫುಲ್ಲಾಗಿರೋ ಒಂದು ರಾಕ್ಷಸ ಇದ್ದ. ಅವನ್ನ ಸಂಹಾರ ಮಾಡೋಕ್ಕೋಸ್ಕರ ಪಾರ್ವತಿಯಿಂದ ಒಂದು ಅಂಶ ಆಗಿ ದೇವಿ, ಆದಿಶಕ್ತಿಯ ಅಂಶ ಅಂತಲೇ ಹೇಳ್ಬೋದು, ಅವರು ಭೂಮಿಗೆ ಬರ್ತಾರೆ. ಅವರು ಜೊತೆಗೆ ತುಂಬ ಪವರ್ಫುಲ್ಲಾಗಿ ಬಂದು ಅವ್ರ ಜೊತೆಗೆ ಸಪ್ತಮಾತೃಕೆಯರನ್ನು ಅವರು ಸೃಷ್ಟಿಸ್ತಾರೆ. ಸಪ್ತಮಾತೃಕೆಯರು ಹಾಗೂ ವೀರಭದ್ರೇಶ್ವರ ಹಾಗೂ ಗಣಪತಿ ಇವರೆಲ್ಲರೂ ಸೇರಿ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಾಗ ದೇವಿ ಉಗ್ರ ಸ್ವರೂಪ ಇನ್ನೂ ಹಾಗೇ ಇರುತ್ತೆ. ಆ ಸಮಯದಲ್ಲಿ ಅವರು ಎಲ್ಲ ಕ್ಷೇತ್ರಗಳನ್ನು, ಶಿವನ ಎಲ್ಲ ಕ್ಷೇತ್ರಗಳನ್ನು ವಿಸಿಟ್ ಮಾಡ್ತಾರೆ. ಇಲ್ಲಿ 108 ಕ್ಷೇತ್ರಗಳನ್ನು ವಿಸಿಟ್ ಮಾಡಿ ನಂತರ ಕಾಶಿಯಲ್ಲಿರೋ ಒಂದು ವಿಶ್ವನಾಥನ ದರ್ಶನ ಮಾಡಿದಾಗ ಅಲ್ಲಿ ಕವಡಿ ಮಾತಾ ಅಂತೇಳಿ ಅಲ್ಲೂ ಸಹ ನೆಲೆಸಿದ್ದಾರೆ. ನೀವು ಕಾಶಿ ವಿಶ್ವನಾಥ ಟೆಂಪಲಿಗೆ ಹೋದರೆ ಅಲ್ಲಿ ಕವಡಿ ಮಾತಾ ಅಂತ ತುಂಬ ಜನ ಅಲ್ಲಿ ಕವಡೆಗಳನ್ನು ಹಾಕ್ಬಿಟ್ಟು ಅಲ್ಲಿ ಪ್ರಶ್ನೆ ಕೇಳೋದು, ಮತ್ತು ಅಲ್ಲಿ ಅವರು ಕವಡೆಗಳನ್ನು ಅರ್ಪಿಸ್ತಾರೆ ದೇವಿಗೆ. ಸೊ ಅಲ್ಲಿ ಭದ್ರಕಾಳಿ ಕವಡಿ ಮಾತಾ ಅಂತಿದ್ದಾರೆ. ಓಕೆ, ಸೊ ಹಾಗೆ ಆ ರೀತಿ ಎಲ್ಲ ದರ್ಶನ ಮಾಡಿ ಬಂದಾಗ ಪರಶುರಾಮನು, ಈ ಶಿವನ ಭಕ್ತನಾದ ಪರಶುರಾಮನು ಒಂದು ಶಂಖದಲ್ಲಿ ಈ ಶಕ್ತಿಗಳನ್ನು ಆವಾಹನ ಮಾಡಿ ಶಂಖವನ್ನು ಎಸೀತಾರಂತೆ. ಈ ರೀತಿ ಆ ಒಂದು ಸ್ಥಳದಲ್ಲಿ ಬಿದ್ದಾಗ ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಕಥೆಯೂ ಇದೆ. ಮತ್ತು ಇನ್ನೊಂದು ಕಥೆ ಹೇಳೋದೇನು ಅಂದರೆ, ಈ ರಾಜರಾಜೇಶ್ವರಿ ಟೆಂಪಲ್ನ ತಳಿಪರಮಿನ ರಾಜರಾಜೇಶ್ವರಿ ಟೆಂಪಲ್ನಲ್ಲಿ ಅದು ಚರಕಲ್ ರಾಜವಂಶ ಅಂಥೇಳಿ ಅವರು ಈ ದೇವಿನ ಆರಾಧನೆ ಮಾಡ್ತಾ ಬಂದಿರ್ತಾರೆ ವನದೇವತೆಯಾಗಿ. ಸೊ ಅಲ್ಲಿಯೂ ಸಹ ಶಕ್ತಿಯು ಹೆಚ್ಚಾಗಿ, ದೇವಿದು ಶಕ್ತಿ ಹೆಚ್ಚಾಗಿ ಅಲ್ಲಿಂದ ಒಬ್ಬ ವೆಳಚತ್ತುಳ್ಳಲ್ ಅಂತ ಹೇಳ್ತಾರೆ. ವೆಳಚತ್ತುಳ್ಳಲ್ ಅಂದರೆ ಅಲ್ಲಿ ಬೆಂಕಿಯನ್ನು ಇಟ್ಕೊಂಡು ಕೋಲ ಥರ ಹೇಗೆ ಮಾಡ್ತಾ ಇರ್ತಾರೆ. ಅವರು ಒಂದು ಬೆಂಕಿಯ ಒಂದು ಕೋಲನ್ನು ಇಟ್ಕೊಂಡು ಒಂದು ಕಡೆ ಎಸೀತಾರಂತೆ. ಆ ಜಾಗವೇ ಮಾಡಾಯಿಕಾವೋ ಟೆಂಪಲ್ ಅಂಥೇಳಿ ಆ ಜಾಗವನ್ನು ದೇವಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಜೊತೆಗೆ ಸಪ್ತಮಾತೃಕೆಯರು ಇದ್ದಾರೆ, ಜೊತೆಗೆ ವೀರಭದ್ರ ಸ್ವಾಮಿ ಮತ್ತು ಗಣೇಶನು ಇದ್ದಾರೆ. ಸೊ ನೀವು ಅಲ್ಲಿಗೆ ಹೋದರೆ ಎಲ್ಲ ದೇವರನ್ನ ದರ್ಶನ ಮಾಡಬಹುದು. ಮುಖ್ಯ ದೇವರಾಗಿ ಅಮ್ಮ ಭಗವತಿ ಮತ್ತು ಶಿವನು ಇದ್ದಾರೆ, ಭಗವಂತ. ಈ ದೇವಿನ ಇನ್ನೊಂದು ಹೆಸರಲ್ಲೂ ಕರೀತಾರೆ ತಿರುವರ ಕಾಡು ಭಗವತಿ ಅಂಥೇಳಿ. ಓಕೆ, ಅಲ್ಲಿ ಸಮಯ ಸುಮಾರು ಬೆಳಗ್ಗೆ 4:30ಯಿಂದ 12:30 ತನಕ ಮತ್ತು 5ರಿಂದ 7:30 ತನಕ ಇದೆ ಸಮಯ. ಓಕೆ, ಅಗಪೂಜೆ ಅಂತ ಮಾಡ್ತಾರೆ ಶತ್ರುನಾಶಕ್ಕೋಸ್ಕರ. ಶತ್ರುನಾಶ ಅಂದರೆ ಶತ್ರುಗಳೆಲ್ಲ ನಾಶ ಆಗೋಗೋದು ಅಂತಲ್ಲ, ಶತ್ರುಗಳು ನಮ್ಮ ಮೇಲೆ ಏನೇ ಇದು ಮಾಡಿದ್ದಾರೆ, ಕ್ರಿಯೆಗಳನ್ನು ಮಾಡಿದ್ದಾರೆ, ಅದರಿಂದ ಏನು ನಷ್ಟ ಆಗ್ತಿದೆ ಅದನ್ನು ನಾಶ ಮಾಡುತ್ತೆ. ಅದೇ ಶತ್ರು, ನಮ್ಮ ಮೇನ್ ಶತ್ರು. ನಮ್ಮ ಬೆಳವಣಿಗೆನ ಸ್ಟಾಪ್ ಮಾಡೋದಿರ್ಬೋದು, ಅಥವಾ ನಮಗೆ ಹೆಲ್ತಲ್ಲಿ ತೊಂದರೆ ಮಾಡೋದಿರ್ಬೋದು, ಹಣಕಾಸಿನಲ್ಲಿ ತೊಂದರೆ ಮಾಡೋದಿರ್ಬೋದು, ಯಾವುದೇ ವಿಚಾರದಲ್ಲಿ ತೊಂದರೆ ಮಾಡೋದನ್ನು ಅದು ನಮ್ಮ ಶತ್ರುವಾಗಿ ಪರಿಗಣಿಸಿ ಆ ಶತ್ರುನಾಶವನ್ನು ಮಾಡುತ್ತೆ. ನಂತರ ಅವರವ್ರ